ಯಾವಾಗೊಂದು ದೇಶ ದೊಡ್ಡದಾಗ್ತದೆ, ಜನಸಂಖ್ಯೆ ಕಡಿಮೆ ಇರಬೇಕು, ದೇಶ ವಿಶಾಲ ಇರಬೇಕ, ಸ್ವರ್ಗ ಆಗಬೇಕಾದ್ರೆ ಯಾವಾಗ ಸಾಧ್ಯ ಇದೆ ಹೇಳಿ? ಇದು ಇನ್ ರಿಯಾಲಿಟಿ ಇಟ್ ಈಸ್ ಇಂಪಾಸಿಬಲ್. ವಾಸ್ತವಿಕತೆಯಲ್ಲಿ ಇದು ಅಸಾಧ್ಯ. ಒಂದು ದೇಶ ಯಾವಾಗ ಸಣ್ಣದಾಗ್ತದೆ, ಒಂದು ದೇಶ ಯಾವಾಗ ದೊಡ್ಡದಾಗ್ತದೆ ಅಂದರೆ ಮನುಷ್ಯನ ಅತಿಯಾದ ಆಶೆಗೆ. ಈಗ ನೋಡಿ, ಇದೊಂದು ಗದಗ ಪಟ್ಟಣ ಇದೆ. ಈ ಗದಗ ಪಟ್ಟಣದೊಳಗಿರುವಂಥ ಎಲ್ಲ ಕಾಂಪ್ಲೆಕ್ಸು, ಊರು ಮುಂದಿನ ಆಸ್ತಿ ನಂದ ಆಗಬೇಕು ಅಂದು ಊರು ಸಣ್ಣದಾಗ್ತೈತಿ. ಇಲ್ಲಪ್ಪ, ನನ್ನ ಜೊತೆ ಸಾವಿರಾರು ಜನ ಕೂಡಿ ಬದುಕೋಣ ಅಂದ್ರೆ ಇದೊಂದು ದೊಡ್ಡ ಪಟ್ಟಣವೇ ಆಗಿ ನಿರ್ಮಾಣ ಆಗ್ತದೆ. ನೀವು ಒಬ್ಬನೇ ಇರಬೇಕಾಗ್ತೈತಿ, ಇಲ್ಲ ಅಂದ್ರೆ ಯಾರೂ ಇರೋದಿಲ್ಲ, ನೀ ಸಣ್ಣವಾಗ್ತೀಯ ಅಷ್ಟೇ. ನನ್ನ ಜೊತೆಗೆ ಎಲ್ಲರೂ ಬದುಕಬೇಕನ್ನುವ ಭಾವ ಬಂತು ಅಂದ್ರೆ ದೇಶ ದೊಡ್ಡದಾಗ್ತದೆ. ಮನುಷ್ಯನ ಆಶೆಯ ದೃಷ್ಟಿಯಲ್ಲಿ ಜಗತ್ತು ಸಣ್ಣದಾಗ್ತದೆ. ನಾವೆಲ್ಲ ಕಳಿಂಗ ಯುದ್ಧದ ಬಗ್ಗೆ ಕೇಳಿದ್ದೇವೆ. ಅಶೋಕ ಕಳಿಂಗ ಯುದ್ಧವನ್ನು ಮಾಡಿದ. ಅಶೋಕ ಕಳಿಂಗ ಯುದ್ಧವನ್ನು ಮಾಡಿ ಕಳಿಂಗ ಯುದ್ಧವನ್ನು ಗೆದ್ದ. ಕಳಿಂಗ ಯುದ್ಧವನ್ನು ಗೆದ್ದು ಅಶೋಕನಿಗನಿಸ್ತು, ಇಷ್ಟೆಲ್ಲ ಯುದ್ಧವನ್ನು, ಕಳಿಂಗ ಸಾಮ್ರಾಜ್ಯವನ್ನು ನಾನು ಗೆದ್ದಿನಲ್ಲ, ಒಂದು ಕ್ಷಣ ನೋಡಿ ಬರಬೇಕು ಅಂತ ರಥದಲ್ಲಿ ಕುಳಿತು ಅಶೋಕ ಬರ್ತಾ ಇತ್ತು. ಆ ಯುದ್ಧ ಭೂಮಿಯಲ್ಲಿ ಅಶೋಕ ಹಾದು ಹೋಗುವಾಗ ಅಲ್ಲೊಂದು ಮುದಿ ಕಳ್ತಿತ್ತು. ತನ್ನ ಮಗನ ಕಳ್ಕೊಂಡಿದ್ಲಾಕಿ ಯುದ್ಧದೊಳಗೆ. ಮುದಿ ಕಳ್ಕೊಂತ ಕುಂತಿತ್ತು. ಸಾವಿರಾರು ಮಕ್ಕಳು ತಂದೆಯನ್ನು ಕಳ್ಕೊಂಡು ಅನಾಥ ಮಕ್ಕಳು ಅಳ್ತಿದ್ರು. ಸಾವಿರಾರು ತಾಯಂದಿರು ತನ್ನ ಗಂಡನನ್ನು ಕಳ್ಕೊಂಡು ವಿಧವೆಯರಾಗಿ ಅಳುತ್ತಿದ್ದರು. ಮುದುಕಿ ತನ್ನ ಮಗನನ್ನು ಕಳ್ಕೊಂಡು ಅಳುತ್ತಿತ್ತು. ಇದನ್ನು ನೋಡ್ಕೋಂತ ಅಶೋಕ ರಥದಲ್ಲಿ ಹೋದ. ಹೊರಟಿದ್ನೆಲ್ಲ ಮುದುಕಿ ಕೇಳತ್, ನೀ ಯಾರು ಅಂತ ಕೇಳಿದ್ಲಾಕಿ. ಅವಾಗ ಅವ ಅಶೋಕ ಅಂತಾನ, ನಾನು ಅಶೋಕ, ಈ ಕಳಿಂಗ ಯುದ್ಧವನ್ನು ಗೆದ್ದಿನಲ್ಲ, ನಾನೇ ಅಶೋಕ ಅಂದ. ಅವಾಗ ಆ ಮುದಿಕಂತೈತಿ, ನೀ ಹ್ಯಾಂಗೆ ಅಶೋಕ ಆಗ್ತೀಯೋ? ಬರೇ ನಿನ್ನ ಹೆಸರು ಅಷ್ಟ ಅಶೋಕ. ಅಶೋಕ ಅಂತ ಯಾರಿಗನ್ನಬೇಕು ಅಂದರೆ, ಯಾವ ವ್ಯಕ್ತಿ ಇರುವ ಸ್ಥಳದಲ್ಲಿ ಶೋಕವೇ ಇರುವುದಿಲ್ಲವೋ ಅವನ ಅಶೋಕ ಆಗ್ತಾನೆ. ನೀ ಹ್ಯಾಂಗೆ ಅಶೋಕ ಆಗ್ತಿ ಅಂತ ಮುದಿಕಂತೈತಿ. ನೀನು ಕಟ್ಟಿರುವ ಸಾಮ್ರಾಜ್ಯ ಹೆಣಗಳ ದಿಬ್ಬಣದ ಮೇಲೆ ಕಟ್ಟಿದೆ ನಿನ್ನ ಸಾಮ್ರಾಜ್ಯ, ಇದು ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಇದೆಯೇನು? ಸಾವಿರ ಸಾವಿರ ಅನಾಥ ಮಕ್ಕಳ ಗೋರಿಯ ಮೇಲೆ ಕಟ್ಟಿದ ನಿನ್ನ ಸಾಮ್ರಾಜ್ಯ ಉಳಿಲಿಕ್ಕೆ ಸಾಧ್ಯ ಇದೆಯೇನು? ಸಾವಿರ ಸಾವಿರ ಮಹಿಳೆಯರನ್ನು ವಿಧವೆಯರನ್ನಾಗಿ ಮಾಡಿ ಕಟ್ಟಿದ ನಿನ್ನ ಸಾಮ್ರಾಜ್ಯ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಇದೆಯೇನು? ಸಾಧ್ಯವೇ ಇಲ್ಲ. ಅಶೋಕ, ನೀನು ಯುದ್ಧದಲ್ಲಿ ಗೆದ್ದಿರಬಹುದು, ಆದರೆ ಜೀವನದಲ್ಲಿ ಸೋತಿದ್ದೀಯ ನೀನು. ಮುದುಕಿಯ ಮಾತು ಅಶೋಕನಿಗೆ ಪರಿಣಾಮ ಬೀರಿತ್ತು. ಅಲ್ಲೇ ಶಾಸ್ತ್ರಾಸ್ತ್ರವನ್ನು ಕೆಳಗಿಟ್ಟಿದ್ದ, ಯುದ್ಧ ಭೂಮಿಯ ಕಡೆಯಿಂದ ಬುದ್ಧ ಭೂಮಿಯ ಕಡೆಗೆ ನಡೆದಿದ್ದ. ಅದಕ್ಕಾಗಿ ಅವ ದೇವಾನಾಂ ಪ್ರಿಯ ಅಶೋಕ ಆದ. ಅವಾಗ ಜಗತ್ತು ವಿಶಾಲ ಆಗಿತ್ತು ಅವನಿಗೆ. ಬಡೀ ಭಾರತದ ಅಶೋಕ ಆಗಲಿಲ್ಲ, ವಿಶ್ವದ ಅಶೋಕ ಆಗಿದ್ದ, ದೇವನಿಗೆ ಪ್ರಿಯ ಆಗಿದ್ದ. ಮನುಷ್ಯನ ಆಶೆಗಳ ದೃಷ್ಟಿಯಲ್ಲಿ ಜಗತ್ತು ಸಣ್ಣದಾಗ್ತದೆ. ದಿವ್ಯ ಭಾವ ಇರಬೇಕಾಗ್ತದೆ ಅಷ್ಟೆ. ವೇರ್ ದೆ ಲವ್ ದೇರ್ ಲೈವ್ಸ್ ಮೋರ್ ದೆನ್ ಫ್ಯಾಷನ್ಸ್. ಮನುಷ್ಯ ಏನನ್ನು ಪ್ರೀತಿಸ್ತಾನ ಅಂದ್ರೆ ಇರುವಿಕೆಗಿಂತ ತೋರುವಿಕೆಗೆ ಬಹಳ ಪ್ರೀತಿ ಮಾಡ್ತಾನೆ. ಮನುಷ್ಯನ ಆಡಂಬರದ ಬದುಕು ಅವನನ್ನು ಬಹಳ ಅಟ್ರ್ಯಾಕ್ಟ್ ಮಾಡ್ತೈತಿ. ಒಬ್ಬ ಹೆಣ್ಮಗಳು ಮಗುವಿಗೆ ತೊಟ್ಲಾಗ ಹಾಕಿದ್ಲಂತ. ಎಲ್ಲರೂ ಬಂದಿದ್ದರು, ನೋಡಕ್ಕೆ ಬಂದಿದ್ದರು, ಬೀಗರು ಬಂದರು, ತಂದೆ ತಾಯಿ ಬಂದರು, ಸ್ನೇಹಿತರು ಬಂದರು. ಮಗು ಅಳ್ತಿತ್ತು. ಅವಾಗ ಹೆಣ್ಮಗಳು ಎಲ್ಲರಿಗೂ ಹೇಳ್ತಿದ್ರು, ನೋಡು ಬಂಗಾರ ತೊಟ್ಲ ಹಾಕೀನಿ, ಬೆಳ್ಳಿ ಕಾಲ್ಗಡ್ಗ ಹಾಕೀನಿ, ಹೂವು ಕಟ್ಟೀನಿ, ತೊಟ್ಲ ಕಟ್ಟೀನಿ, ಆದರೂ ಮಗು ಅಳ್ತೈತಿ ಅಂತ. ಅವಾಗ ಒಂದು ಮುದುಕಿ ಕೇಳ್ತಂತ, ಹೌದು ಬಂಗಾರ ತೊಟ್ಲ ಕಟ್ಟಿ, ಬೆಳ್ಳಿ ಕಾಲ್ಗಡ್ಗ ಹಾಕಿ, ಹೂವಿನ ತೊಟ್ಲ ಕಟ್ಟಿ, ಖರೆ ಆ ಮಗುವಿಗೆ ಹಾಲು ಕುಡಿಸಿ ಇಲ್ಲ ಅಂತಂದು. ಇಲ್ಲ, ಅದನ್ನು ಮರ್ತಿನ ಅಂದ್ಲಕ್ಕೆ. ಅಂದರೆ ಯಾವುದಕ್ಕೆ ಬೆಲೆ ಕೊಡಬೇಕಾಗಿತ್ತು ಅದಕ್ಕೆ ಬೆಲೆ ಇಲ್ಲ, ತೋರಿಕೆಗೆ ಬೆಲೆ ಇದೆ ಅಷ್ಟೆ. ಈ ಕನ್ಯಾ ನೋಡಕ್ಕೆ ಹೋಗ್ತಾರೆ, ವರ ನೋಡಕ್ಕೆ ಹೋಗ್ತಾರೆ. ಬಂದ ಕೂಡಲೇ ವರ ನೋಡಿ ಮಗಳಿಗೆ ಹೇಳ್ತಿರ್ತಾರೆ, ಏನು ಹುಡುಗನ ಮನೆ ಮುಂದೆ 20 ಕಾಂಪ್ಲೆಕ್ಸ್ ಅದಾವ, 10 ಕಾರ್ ಗಾಡಿ ಅದಾವ, 100 ಎಕರೆ ಹೊಲ ಐತಿ. ಅದು ಹುಡುಗಿ ಕೇಳ್ತು, ನನಗೇನು ಕಾರ್ ಗಾಡಿ ಕೂಡ ಮದುವೆ ಮಾಡ್ತೀರೇನು, ಹುಡುಗನ ಕೂಡ ಮದುವೆ ಮಾಡ್ತೀರೇನು? ನೀವು ಹುಡುಗನ ಹಣದ ಬಗ್ಗೆ ಹೇಳಿದ್ರೆ ಹೊರತು ಹುಡುಗನ ಗುಣದ ಬಗ್ಗೆ ಮಾತಾಡುವಲ್ರಲ್ಲ ಅಂತ ಮಗಳು ಹೇಳ್ತಿರ್ತಾರೆ. ಹಣ ಇದ್ದವ್ರು ದೊಡ್ಡವ್ರು ಆಗೋದಿಲ್ಲ, ಗುಣ ಇದ್ದವ್ರು ದೊಡ್ಡವರಾಗ್ತಾರೆ. ತೋರುವಿಕೆಗಿಂತ ಇರುವಿಕೆಯ ಬದುಕನ್ನು ಪ್ರೀತಿಸಬೇಕು ಮನುಷ್ಯ. ವೇರ್ ದೇ ಆರ್ ಸ್ಯಾಟಿಸ್ಫೈಡ್ ವಿತ್ ದೇರ್ ಫ್ಯಾಮಿಲೀಸ್ ಆ್ಯಂಡ್ ದೇ ಟೇಕ್ ಡಿಲೈಟ್ ಇನ್ ಸ್ಮಾಲ್ ಥಿಂಗ್ಸ್ ಆಫ್ ಲೈಫ್. ಮನುಷ್ಯ ಜೀವನದ ಸಣ್ಣ 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 ವಸ್ತುಗಳಲ್ಲಿ ಜೀವನದ ಸಂತೋಷ ಪಡುವುದನ್ನು ಕಲಿಬೇಕಾಗ್ತದೆ ಮನುಷ್ಯ. ಒಂದು ಕುಟುಂಬ
ಒಂದು ಕುಟುಂಬ ಅದು ಸುಖವಾಗಿರಬೇಕಾದ್ರೆ ಆ ಕುಟುಂಬದಲ್ಲಿ ಏನಿರಬೇಕು ಅಂದರೆ ಪ್ರೇಮ ಇರಬೇಕಾಗ್ತದೆ. ಒಂದು ಮನೆ ಎದರಿಂದ ಕಟ್ಟಬಹುದು? ಹೋಮ್ ಈಸ್ ನಾಟ್ ಬಿಲ್ಟ್ ಬೈ ಸಿಮೆಂಟ್, ಇಟ್ ಈಸ್ ಬಿಲ್ಟ್ ಬೈ ಸೆಂಟಿಮೆಂಟ್ಸ್. ಒಂದು ಮನೆ ಕಟ್ಟಬೇಕಾದ್ರೆ ಅದನ್ನು ಸಿಮೆಂಟಿನಿಂದ ಕಟ್ಟಲಿಕ್ಕಾಗೋದಿಲ್ಲ. ಒಂದು ಮನೆ ಅದು ಭಾವನೆಗಳಿಂದ ಕಟ್ಟಬೇಕಾಗ್ತದೆ. ಆ ಮನೆ ಪ್ರೇಮದಿಂದ ಕಟ್ಟಬೇಕಾಗ್ತೈತಿ. ಈಗ ಒಂದು ತಂದೆ ವೆಡ್ಡಿಂಗ್ ಆ್ಯನಿವರ್ಸರಿ ಇರ್ತೈತಿ. ತಂದೆಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದಾಗ ಅವನ ಸ್ನೇಹಿತರೆಲ್ಲ ತಂದೆಗೆ ಬ್ರಾಸ್ಲೆಟ್ ಅಂತ ತಂದು ಕೊಡ್ತಾರೆ, ರೊಕ್ಕ ತಂದು ಕೊಡ್ತಾರೆ, ಚಲೋ ಚಲೋ ಬಟ್ಟೆ ತಂದು ಕೊಡ್ತಾರೆ, ಬೇರೆ ಬೇರೆ ಗಿಫ್ಟ್ ಎಲ್ಲ ಕೊಟ್ಟಿರ್ತಾರೆ. ಇಷ್ಟೆಲ್ಲ ಕೊಟ್ಟ ಮೇಲೂ ಸಹಿತ ರಾತ್ರಿ ತಂದೆ ಮಲ್ಕೊಳ್ಳೋಕೆ ಹೋಗುವಾಗ ಅವನೊಂದು ಸಣ್ಣ 6-7 ವರ್ಷದ ಮಗ ಒಂದು ಸಣ್ಣ ಗುಲಾಬಿ ಹಿಡ್ಕೊಂಡು ಬಂದು, ಡ್ಯಾಡ್ ಐ ಲವ್ ಯು ಅಂಥೇಳಿ ಮಗ ಒಂದು ಗುಲಾಬಿ ಕೊಡ್ತಾನೆ ಅಷ್ಟೇ. ತಂದೆ ಮಲ್ಕೊಂಡಾಗ ಮಂದಿ ಕೊಟ್ಟ ಬಂಗಾರ ನೆನಪಿಲ್ಲ, ಗಿಫ್ಟ್ಗಳ ನೆನಪಿಲ್ಲ. ತಂದೆ ಮಗ ಕೊಟ್ಟ ಗುಲಾಬಿ ಹೂವು ಕೈಯಾಗಿತ್ತು, ಮಗನ ರೂಪ ಕಣ್ಣಾಗಿತ್ತು, ಮಗ ಕೊಟ್ಟ ಪ್ರೇಮ ಎದೆಯೊಳಗಿತ್ತಲ್ಲ, ಪ್ರೇಮ ಉಳಿದಿತ್ತೆ ಹೊರತು ವಸ್ತುಗಳು ಉಳಿದಿರಲಿಲ್ಲ. ಅಲ್ಲಿ ಮನುಷ್ಯ ಬದುಕನ್ನು ಕಟ್ಟಬೇಕಾದ್ರೆ ಪ್ರೇಮದಿಂದ ಮನೆಯನ್ನು ಕಟ್ಟಬೇಕಾಗ್ತದೆ. ಅವ ಬಡವನೇ ಇರಲಿ ಶ್ರೀಮಂತನೇ ಇರಲಿ, ಪ್ರೇಮದಿಂದ ಬದುಕು ದೊಡ್ಡದಾಗ್ತದೆ. ಯಾವ ವ್ಯಕ್ತಿ ದೊಡ್ಡವನಾಗ್ತಾನೆ ಅಂದ್ರೆ ದುಡ್ಡಿದ್ದವರು, ದೊಡ್ಡ ಮನೆ ಕಟ್ಟಿಸಿದವರು ಅಷ್ಟೇ ದೊಡ್ಡವರಾಗುವುದಿಲ್ಲ, ದೊಡ್ಡ ಮನಸ್ಸಿದ್ದವರು ದೊಡ್ಡವರಾಗ್ತಾರೆ. ಈ ಭೂಮಿಯ ಮೇಲೆ ದೊಡ್ಡವರಾಗೋದು, ಯಾರು ನೀರಡಿಸಿ ಬಂದಾರ ಅವ್ರಿಗೊಂದು ಕಪ್ ನೀರು ಕೊಡ್ರಿ, ಯಾರು ಹಸಿದು ಬಂದಾರ ಅವ್ರಿಗೊಂದು ತನ್ನ ಕೊಡ್ರಿ, ಯಾರು ಕಷ್ಟದಿಂದ ದುಃಖದಿಂದ ಅಳತಾ ನಿನ್ನ ಹತ್ರ ಬಂದಾರ ಅವ್ರ ಕಣ್ಣೀರು ಒರೆಸಿ ನಿನ್ನ ಜೊತೆಗೆ ನಾ ಅದೀನಿ ಅನ್ನುವ 2 ಪ್ರೇಮದ ಮಾತು ಹೇಳಿಬಿಟ್ರೆ ನಿಮ್ಮಷ್ಟು ದೊಡ್ಡವರ ಯಾರೂ ಆಗೋದಿಲ್ಲ. ಇದು ಪ್ರೇಮದ ಬದುಕು ಅಷ್ಟೇ. ಇಂಥದ್ದೊಂದು ಸುಂದರ ಬದುಕು ಕಟ್ಟಬೇಕಾಗ್ತದೆ. ವೇರ್ ದೇ ಕ್ಯಾನ್ ಲಿವ್ ಆ್ಯಸ್ ಕ್ಲೋಸ್ ನೇಬರ್ಸ್ ಆಲ್ ದೋಸ್ ಪೀಪಲ್ ಹೂ ಆರ್ ಆಫ್ ಡಿಫರೆಂಟ್ ರೇಸಸ್. ಈ ಭೂಮಿಯ ಮೇಲೆ ಎಷ್ಟು ಧರ್ಮದ್ವೇಷಗಳು, ಜಾತಿ ದ್ವೇಷಗಳು, ಅಣ್ಣ ತಮ್ಮಂದಿರ ಮಧ್ಯೆ ದ್ವೇಷಗಳು, ದ್ವೇಷದಿಂದ ಬದುಕು ಕಟ್ಟಲಿಕ್ಕೆ ಸಾಧ್ಯ ಐತೇನೆ ಹೇಳಿ? ಎಲ್ಲರೂ ಕೂಡಿ ಬದುಕಬೇಕಾಗ್ತದೆ. ಎಲ್ಲ ಜಾತಿ ಜನಾಂಗದ ಜನ, ಎಲ್ಲ ಧರ್ಮ ಜನಾಂಗದ ಜನ ಎಲ್ಲರೂ ಕೂಡಿ ಬದುಕಿದಾಗ ಇದೊಂದು ಪ್ರೇಮ ಸೌಧ ನಿರ್ಮಾಣ ಆಗ್ತದೆ. ಈಗೊಂದು ಉದ್ಯಾನವನ ಇರ್ತದೆ. ಒಂದು ಉದ್ಯಾನವನದಲ್ಲಿ ಬರೇ ಒಂದ ಹೂವು ಇದ್ದರೆ ಅದು ಉದ್ಯಾನವನ ಅನಿಸ್ಕೊಳ್ಳೋದಿಲ್ಲ. ಹ್ಯಾಂಗೆ ಒಂದು ಉದ್ಯಾನವನದಲ್ಲಿ 100 ಜಾತಿಯ ಹೂವುಗಳು ಕೂಡಿ ಒಂದು ಉದ್ಯಾನವನ ನಿರ್ಮಾಣ ಆಗ್ತದೋ, ಹಾಗೆ ಹಲವು ಧರ್ಮ, ಹಲವು ಜಾತಿ, ಹಲವು ಭಾಷೆಗಳ ಜನಾಂಗ ಕೂಡಿ ಭವ್ಯ ಭಾರತ ನಿರ್ಮಾಣ ಆಗ್ತದೆ. ಹಾಗೆ ಇದು ಸ್ವರ್ಗ ನಿರ್ಮಾಣ ಆಗ್ತದೆ. ಅದಕ್ಕೆ ಇದು ಭೂಮಿ ಸ್ವರ್ಗ ಆಗಬೇಕಾಗಿದ್ದರೆ ಎಲ್ಲರೂ ಕೂಡಿ ಬದುಕಬೇಕಾಗ್ತದೆ. ಇರಬಹುದು, ನಾನು ಪೂಜಿಸುವ ದೇವರು ಭಿನ್ನಿರಬಹುದು, ನೀವು ಪೂಜಿಸುವ ದೇವರು ಭಿನ್ನಿರಬಹುದು. ಆದರೆ ನಾನು ಜಗಲಿ ಮೇಲೆ ದೀಪ ಹಚ್ಚಿನಿ, ನೀವು ದೇವರ ಜಗಲಿ ಮುಂದೆ ದೀಪ ಹಚ್ಚಿರಿ. ನಾನು ಪೂಜಿಸುವ ದೇವರು ಭಿನ್ನ, ನೀನು ಪೂಜಿಸುವ ದೇವರು ಭಿನ್ನ ಆಗಿದ್ದರೂ ಸಹಿತ ನಾವು ಇಬ್ಬರು ಹಚ್ಚಿದ ದೇವರ ದೀಪದ ಬೆಳಕು ಮಾತ್ರ ಒಂದೇ ಇದೆಯಲ್ಲ ಜಗಲಿಯ ಮೇಲೆ ಹಚ್ಚಿದ, ಅದರಲ್ಲೇನು ಭಿನ್ನತೆ ಇದೆ? ಈ ಭೂಮಿಯ ಮೇಲೆ ಯಾರೂ ಸಣ್ಣವರಿಲ್ಲ, ಯಾರು ದೊಡ್ಡವರು ಇಲ್ಲ, ನಾವೆಲ್ಲ ದೇವನ ಕುಡಿಗಳಷ್ಟೇ. ದೇವರು ಈ ಭೂಮಿ ಕಳಿಸ್ಯಾನಂದ ಮೇಲೆ ಎಲ್ಲರೂ ಸಂತೋಷವಾಗಿ 4 ದಿವಸ ಬದುಕಿ ಹೋಗೋದಷ್ಟೇ. ಯಾರು ಸಣ್ಣವರು ಯಾರು ದೊಡ್ಡವ್ರು ಅದಾರ ಹೇಳಿರಲಿ. ಯಾರು ಯಾವಾಗ ದೊಡ್ಡವ್ರು ಆಗ್ತಾರಂತ ಹೇಳಕ್ಕೆ ಬರೋದಿಲ್ಲ, ಯಾರು ಯಾವಾಗ ಸಣ್ಣವ್ರು ಆಗ್ತಾರಂತಲೂ ಹೇಳಕ್ಕೆ ಬರೋದಿಲ್ಲ. ಈ 9 ಇದೆಯಲ್ಲ, 9 ಈ ಸಂಖ್ಯೆಗೆ ಬಹಳ ಗರ್ವ ಬಂತಂತ. ಈ ಸಿಂಗಲ್ ಡಿಜಿಟ್ಸ್ ಏನಿದೆ ಇದರೊಳಗೆ ನಾನಾ ದೊಡ್ಡವ ಅಂತ ಅನ್ನಿಸ್ತಂತದಕ್ಕೆ. ನನ್ನಷ್ಟು ದೊಡ್ಡವ್ರು ಯಾರದಾರಂತ 9ಕ್ಕೆ ಅನ್ನಿಸ್ತು. ಅದು 9 ಸುಮ್ಮನೆ ಕೂಡಲಿಲ್ಲ, 8ಕ್ಕೆ ಹೋಗಿ ಕಪಾಳ ಕೊಡಿತಂಥದ್ದು. ಅದು 8 ಕೇಳ್ತು, 9ಕ್ಕೆ ಯಾಕೆ ಕಪಾಳ ಕೊಡಿದೆ? ದೂರ ಸರಿ, ನೀನು ನನಗಿನ್ನ ಸಣ್ಣವ, ನಾವು 9 ಭಾಳ ದೊಡ್ಡವ ಅಂತದ್ದು. ಅದು ಮತ್ತು ಇವಂದು ಹಿರಿಯಂದು ನೋಡಿತ್ತಲ್ಲ, ಅದು 8 ಸುಮ್ಮನೆ ಇರಲಿಲ್ಲ, 7ಕ್ಕೆ ಹೋಗಿ ಕಪಾಳ ಕೊಡಿತದ್ದು. ಅದು 7 ಕೇಳ್ತು, ನನಗ್ಯಾಕೆ ಹೊಡೆದಿ ಅಂತ. ನೀ ಸಣ್ಣವ, ನನಗಿನ್ನ ನಾ ದೊಡ್ಡವ, ನೀ ಹಿಂದಕ್ಕೆ ಸರಿ ಅಂತದ್ದು. ಅದು 7 6ಕ್ಕೆ ಹೊಡಿತು, ಹೋಗಿ 6 ಕೇಳ್ತು, ಯಾಕೆ ಹೊಡೆದಿ ಅಂತ. ನೀ ಸಣ್ಣವ, ನೀ ಹಿಂದಕ್ಕೆ ಸರಿ, 7 ನಾ ದೊಡ್ಡವ, ನೀ 6 ಸಣ್ಣವ ಅಂತ. ಅದು ಹಂಗೆ ಕಂಟಿನ್ಯೂ ನಡೀತು. 6 5ಕ್ಕೆ ಹೊಡಿತು, 5 4ಕ್ಕೆ ಹೊಡಿತು, 4 3ಕ್ಕೆ ಹೊಡಿತು, 3 2ಕ್ಕೆ ಹೊಡಿತು, 2 ಹೋಗಿ 1ಕ್ಕೆ ಹೊಡಿತು ಕಪಾಳಕ್ಕೆ. ಅದು 1 ಕೇಳ್ತು, ನನಗ್ಯಾಕೆ ಹೊಡೆದಿ ನೀನು? ಅವಾಗ 2 ಹೇಳ್ತು, ನೀ ಸರಿ, 2 ನಾ ದೊಡ್ಡವ, 1 ನೀ ಸಣ್ಣವ. ಮತ್ತು ಇವ್ರದ್ದು ನೋಡಿತ್ತಲ್ಲ, 1 ಸುಮ್ಮನೆ ಕೂಡಲಿಲ್ಲ. ಅದು 1 ಮುಂದೆ 0 ಇತ್ತಲ್ಲ, 0 ಹತ್ತಿರ ಹೋತದು, ಹೋಗಿ ಕಪಾಳಕ್ಕೆ ಹೊಡಿಲಿಲ್ಲ. ಅದ್ರ ಹತ್ತಿರ ಹೋಗಿ ನೋಡು ದೋಸ್ತ, ಇವ್ರು ದೊಡ್ಡವ್ರು ಅಂತ ಹೊಡೆದಾಡ್ದವ್ರು ಗಡ್ದಾಡ್ದವ್ರು ಬಡ್ದಾಡಿ ಹೋಗಲ್ಲಕ್ಕ, ನಾವಿಬ್ಬರು ಕೂಡಿರೋಣ ಅಂತೂ ಅದು 10 ಆಗಿತ್ತದು.